ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಸೆಕೆಂಡರಿ ಕೋರ್ಸ್ ಫಸ್ಟ್ ಇಯರ್ನ ಇನ್ನೊಂದು ಚಾಪ್ಟರ್ ಕನ್ಸ್ಟ್ರಕ್ಷನ್ಸ್, ರಚನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಈ ಚಾಪ್ಟರ್ಲಿರುವಂಥ ರಚನೆಗಳನ್ನು ಅಧ್ಯಯನ ಮಾಡಲಿಕ್ಕಿಂತ ಮೊದಲು ರಚನೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟಿಕಲ್ ಜಾಮೆಟ್ರಿ, ನೀವು ಈಗಾಗಲೇ ತಿಳ್ಕೊಂಡಿರಬೇಕಾಗಿರುವಂಥ ಕೆಲವು ಅಂಶಗಳ ಬಗ್ಗೆ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಒಂದು, ಬೈಸೆಕ್ಟಿಂಗ್ ಆಫ್ ಆ್ಯಂಗಲ್ಸ್, ಕೋನಗಳನ್ನು ಅರ್ಧಿಸೋದು. ಇಲ್ಲಿರುವ ಚಿತ್ರವನ್ನು ಗಮನಿಸಿದರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಕೋನವನ್ನು ಅರ್ಧಿಸಬೇಕು ಅಂತ ಹೇಳಿದರೆ, ಉದಾಹರಣೆಗೆ ಓ ಎ ಮತ್ತು ಒ ಬಿ ಬಾಹುಗಳಿಂದ ಉಂಟಾಗಿರುವಂಥ ಕೋನ ಎ ಒ ಬಿ ಕೋನ ಅಂತ ಕರಿತೀವಿ. ಅರ್ಧಿಸೋದು ಅಂದರೆ ಎರಡು ಸಮಭಾಗ ಮಾಡೋದು. ಅಂದರೆ ಎ ಒ ಬಿ ಕೋನದ ಮಧ್ಯದಲ್ಲಿ ಒಂದು ರೇಖೆಯನ್ನು ನಾವು ಹೇಳಿದರೆ ಅದನ್ನು ಕೋನಾರ್ಧಕ ರೇಖೆ, ದ ಆ್ಯಂಗ್ಯುಲರ್ ಬೈಸೆಕ್ಟರ್ ಅಥವಾ ಆ್ಯಂಗಲ್ ಬೈಸೆಕ್ಟರ್ ಅನ್ನೋದಕ್ಕೆ ಕರಿತೀವಿ. ಇದಕ್ಕೆ ಯಾವ ಥರದಲ್ಲಿ ಮಾಡ್ತೀವಿ ಅಂತ ಹೇಳಿದರೆ, ಚಿತ್ರವನ್ನು ಗಮನಿಸಿದರೆ ನಿಮ್ಗೆ ಗೊತ್ತಾಗುತ್ತೆ. ಅನುಕೂಲ ತ್ರಿಜ್ಯ ಎಷ್ಟೇ ಇಟ್ಕೊಳ್ಬೇಕು ಅಂತ ಅಳತೇನೇ ಇಲ್ಲ. ನಮ್ಗೆ ಅನುಕೂಲ ಆಗುವಂಥ ತ್ರಿಜ್ಯ ಇಟ್ಕೊಂಡು ಕೋನದ ಶೃಂಗದಲ್ಲಿ ಇಟ್ಕೊಂಡು ಕೋನವನ್ನು ಉಂಟು ಮಾಡಿರುವಂಥ ಬಾಹುಗಳನ್ನು ಕತ್ತರಿಸಬೇಕು ಮೊದಲು. ಈ ಬಾಹುಗಳು ಎಲ್ಲಿ ಕಟ್ಟಾಗಿರುತ್ತೋ ಆ ಬಿಂದುಗಳಲ್ಲಿ ಇಟ್ಕೊಂಡು ಶೃಂಗದ ಎದುರುಗಡೆಯಲ್ಲಿ ಈಗ ತ್ರಿಜ್ಯವನ್ನು ನಾನು ಕೈವಾರದ ತ್ರಿಜ್ಯವನ್ನು ಚೇಂಜ್ ಮಾಡಿದರೂ ಪರವಾಗಿಲ್ಲ. ಓನ ಎದುರುಗಡೆ ಒಂದು ಕಂಸವನ್ನು ಎಳೆದಿದ್ದೇನೆ. ಈಗ ತ್ರಿಜ್ಯ ಚೇಂಜ್ ಮಾಡಬಾರ್ದು, ಅದೇ ತ್ರಿಜ್ಯ ಇಟ್ಕೊಂಡು ಒ ಬಿಯನ್ನು ಮೊದಲು ಎಳೆದಿರುವಂಥ ಕಂಸ ಎಲ್ಲಿ ಕಟ್ ಮಾಡಿತೋ ಅಲ್ಲಿ ಇಟ್ಕೊಂಡು ಒಂದು ಕಂಸವನ್ನು ಎಳೆಯಬೇಕು. ಈ ಎರಡು ಕಂಸಗಳು ಎಲ್ಲಿ ಕತ್ತರಿಸಿದೆಯೋ ಈ ಬಿಂದುವನ್ನು ಮತ್ತು ಶೃಂಗವನ್ನು ಸೇರಿಸಿದರೆ, ಸ್ಕೇಲ್ ಇಟ್ಬಿಟ್ಟು ಇದನ್ನು ಸೇರಿಸಿದಾಗ ನಮಗೆ ಕೋನಾರ್ಧಕ ರೇಖೆ ಸಿಗುತ್ತೆ. ಇದನ್ನು ಪೇಪರ್ ಮೇಲೆ ಮಾಡಿದಾಗ ನೀವು ಚಿತ್ರ ನೀಟಾಗಿ ಬರುತ್ತೆ. ಈ ಬೋರ್ಡ್ ಮೇಲೆ ಇದನ್ನು ಇಟ್ಟಾಗ ಕಲೆಗಳು ಬೀಳೋದ್ರಿಂದ ಬೋರ್ಡ್ ಮೇಲೆ ಇದನ್ನು ಇಡದೆ ಮಾಡಬೇಕಾಗಿದೆ. ಮಾಡುವಂಥ ವಿಧಾನವನ್ನು ನೀವು ತಿಳ್ಕೊಂಡಿದ್ದರೆ ಸಾಕು. ಇದು ಕೋನವನ್ನು ಅರ್ಧಿಸುವಂಥ ವಿಧಾನ, ಬೈಸೆಕ್ಟಿಂಗ್ ಆ್ಯಂಗಲ್ಸ್. ಅದೇ ಥರದಲ್ಲಿ ಒಂದು ರೇಖಾಖಂಡಕ್ಕೆ ಲಂಬಾರ್ಧಕ ರಚಿಸಬೇಕು, ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಟು ದ ಗಿವನ್ ಲೈನ್ ಸೆಗ್ಮೆಂಟ್ ಡ್ರಾ ಮಾಡಬೇಕು ಅಂತ ಹೇಳಿದರೆ, ಒಂದು ರೇಖಾಖಂಡ ಇದೆ, ಇಲ್ಲಿ ಕೊಟ್ಟಿರುವಂಥ ಅಳತೆ ಇರುವಂಥ ರೇಖಾಖಂಡ ಅಂತ ತಿಳ್ಕೊಳ್ಳಿ. ಇದನ್ನು ಅರ್ಧಿಸಬೇಕು ಅಂತ ಹೇಳಿದರೆ ರೇಖಾಖಂಡದ ಅಂತ್ಯ ಬಿಂದುಗಳಲ್ಲಿ ನಾವು ಕೈವಾರದ ನೀಡಲನ್ನು ಇಟ್ಕೊಳ್ಬೇಕು. ರೇಖಾಖಂಡದ ಅರ್ಧಕ್ಕಿಂತ ಜಾಸ್ತಿ ಅನುಕೂಲ ತ್ರಿಜ್ಯ, ಬಟ್ ಅರ್ಧಕ್ಕಿಂತ ಜಾಸ್ತಿ ಇಟ್ಕೊಂಡು ರೇಖಾಖಂಡದ ಎರಡೂ ಕಡೆ, ರೇಖಾಖಂಡ ಹಾರಿಜಾಂಟಲ್ ಇದ್ದಾಗ ರೇಖಾಖಂಡದ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಕಂಸಗಳನ್ನು ಹಾಕ್ಕೊಳ್ತೀನಿ. ಒಂದು ಸರ್ತಿ ಎ ಇಂದ ಹಾಕ್ಕೊಳ್ತೀನಿ, ಇನ್ನೊಂದು ಸರ್ತಿ ಬಿ ಇಂದ ಹಾಕ್ಕೊಳ್ತೀನಿ. ಆ ಎರಡು ಜೊತೆ ಕಂಸಗಳು ಕತ್ತರಿಸಿರುವಂಥ ಬಿಂದುಗಳನ್ನು ಸೇರಿಸಿ ಒಂದು ರೇಖೆಯನ್ನು ಹೇಳಿದ್ರೆ ಇದನ್ನು ಎಮ್ ಎನ್ ಅಂತ ಕರಿತೀನಿ. ಈಗ ಎಮ್ ಎನ್ ರೇಖೆಯು ಎ ಬಿಗೆ ಲಂಬವಾಗಿರುತ್ತೆ ಮತ್ತು ಎ ಬಿಯನ್ನು ಅರ್ಧಿಸಿರುತ್ತೆ. ಹಿಯರ್ ಎಮ್ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಆ್ಯಂಡ್ ಇಟ್ ಬೈಸೆಕ್ಟ್ಸ್ ಎ ಬಿ. ಬೈಸೆಕ್ಟ್ಸ್ ಅಂದರೆ ಮೇಕ್ ಇಂಟು ಟು ಈಕ್ವಲ್ ಪಾರ್ಟ್ಸ್. ಇದರಲ್ಲಿ ಎ ಪಿ ಎಷ್ಟಿರುತ್ತೋ ಪಿ ಬಿ ಅಷ್ಟೇ ಇರುತ್ತೆ. ಇದು ಬಾಹುವನ್ನು ಅಥವಾ ಕೊಟ್ಟಿರೋ ರೇಖಾಖಂಡವನ್ನು ಅರ್ಧಿಸೋದು, ಇದು ಕೋನವನ್ನು ಅರ್ಧಿಸೋದು. ಇದನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಕೆಲವು ಕೋನಗಳನ್ನು ಕೋನಮಾಪಕದ ಸಹಾಯ ಇಲ್ಲದೆ ರಚಿಸುವಂಥದ್ದನ್ನು ನೋಡೋಣ. ಇದು ಆ್ಯಂಗ್ಯುಲರ್ ಬೈಸೆಕ್ಟರ್, ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಟು ದ ಗಿವನ್ ಲೈನ್ ಸೆಗ್ಮೆಂಟ್. ಕನ್ಸ್ಟ್ರಕ್ಷನ್ ಆಫ್ ಆ್ಯಂಗಲ್ 30 ಡಿಗ್ರಿ, 60 ಡಿಗ್ರಿ, 45 ಡಿಗ್ರಿ, 90 ಡಿಗ್ರಿ, ಮಲ್ಟಿಪಲ್ಸ್ ಆಫ್ 15 ಡಿಗ್ರಿ ಯಾವುದಿದ್ರೂ ಕೂಡ ಅದನ್ನು ಕೋನಮಾಪಕದ ಸಹಾಯವಿಲ್ಲದೆ ಕೇವಲ ಸ್ಕೇಲ್ ಮತ್ತು ಕೈವಾರ, ಕಾಂಪಸ್ ಮತ್ತು ಸ್ಕೇಲ್ನ ಸಹಾಯದಿಂದ ನಾವು ರಚಿಸ್ಬೋದು. ಇದನ್ನು ಕೂಡ ನೀವು ಹಿಂದಿನ ತರಗತಿಗಳಲ್ಲಿ ಕಲ್ತಿರ್ತೀರಿ. ಒಂದು ಸರ್ತಿ ನೋಡೋಣ. ಯಾವುದಾದ್ರೂ ಒಂದು ರೇಖಾಖಂಡವನ್ನು ಹೇಳ್ಕೊಳ್ತೀರಿ. ನನಗೆ ಎ ಬಿಂದುವಿನಲ್ಲಿ ಈ ಕೊಟ್ಟಿರುವಂಥ ಯಾವುದೇ ಒಂದು ಕೋನವನ್ನು ರಚಿಸಬೇಕು ಅಂತ ಇಟ್ಕೊಳ್ಳಿ, ಅಥವಾ 15ರ ಮಲ್ಟಿಪಲ್, 15ರ ಅಪವರ್ತ್ಯಗಳಾಗಿರುವಂಥ ಯಾವುದೇ ಕೋನವನ್ನು ರಚಿಸಬೇಕು ಅಂತ ಹೇಳಿದ್ರೆ ನಾನು ಎಲ್ಲಿ ರಚಿಸಬೇಕು ಅಂತ ಫಸ್ಟ್ ನಿರ್ಧಾರ ಮಾಡ್ಕೊಳ್ಬೇಕು. ಎ ಬಿಂದುವಿನಲ್ಲಿ ರಚಿಸಬೇಕು ಅಂತ ಹೇಳಿದ್ರೆ ಅಗೇನ್ ಅನುಕೂಲ ತ್ರಿಜ್ಯ ಇಟ್ಕೊಳ್ಬೇಕು. ಅನುಕೂಲ ತ್ರಿಜ್ಯ ಇಟ್ಕೊಂಡು ಎ ಬಿಂದುವಿನಿಂದ ಒಂದು ಅರ್ಧ ವೃತ್ತವನ್ನು ಹೇಳ್ಕೊಳ್ಬೇಕು. ಮೊದಲಿಗೆ ಅರ್ಧ ವೃತ್ತ. ಇದು ಎ ಬಿಯನ್ನು ಎಲ್ಲಿ ಕತ್ತರಿಸಿದೆಯೋ ಅಲ್ಲಿಂದ ಮೊದಲು ಎಳೆದಿರುವಂಥ ಅರ್ಧ ವೃತ್ತವನ್ನು ಒಂದು ಸತಿ ಕಟ್ ಮಾಡಬೇಕು. ಈಗ ಕಟ್ ಮಾಡಿರುವಂಥ ಬಿಂದು, ಈಗ ಕಟ್ಟಾಗಿರುವಂಥ ಬಿಂದು ನಾನು ಸಿ ಅಂತ ಹೆಸರು ಕೊಡ್ತೀನಿ.
ಇದನ್ನು ಎ ಮತ್ತು ಸಿಗಳನ್ನು ಸೇರಿಸಿದರೆ ನಮಗೆ 60 ಡಿಗ್ರಿ ಉಂಟಾಗುತ್ತೆ. ಸೊ ಯಾಕೆ 60 ಡಿಗ್ರಿ ಆಗುತ್ತೆ ಅಂತ ಹೇಳಿದರೆ, ನಿಮಗೆ ಸಮಬಾಹು ತ್ರಿಭುಜದ ಪ್ರತಿಯೊಂದು ಕೋನದ ಅಳತೆ 60 ಡಿಗ್ರಿ ಅಂತ ಗೊತ್ತಿದೆ ನಿಮಗೆ. ಇಲ್ಲಿ ನಾನು ಇದಕ್ಕೊಂದು ಹೆಸರು ಕೊಡ್ತೀನಿ, ಎಕ್ಸ್ ಅಂಥೇಳಿ. ಎಕ್ಸ್ ಮತ್ತು ಸಿ ಅನ್ನು ಸೇರಿಸಿದರೆ ನನಗೆ ಇದೊಂದು ಸಮಬಾಹು ತ್ರಿಭುಜ ಆಗಿರುತ್ತೆ. ಸಮಬಾಹು ತ್ರಿಭುಜದ ಒಂದು ಕೋನ ಆಗಿರುತ್ತೆ ಇದು, ಆದ್ದರಿಂದ ಇದನ್ನು 60 ಡಿಗ್ರಿ ಆಗುತ್ತೆ. ಸೊ ಈಗ ಇದನ್ನು 30 ಡಿಗ್ರಿ ರಚನೆ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಗೊತ್ತಾಗಿರುತ್ತೆ ಏನು ಮಾಡ್ಬೋದು ಅಂಥೇಳಿ. ಎಸ್, ಇಲ್ಲಿರೋ ಕೋನವನ್ನು ಅರ್ಧಿಸಿದರೆ, ಕೋನಾರ್ಧಕ ರೇಖೆಯನ್ನು ರಚಿಸಿದರೆ, ಒಂದು ಸರ್ತಿ ಎಕ್ಸಲ್ಲಿ ಇಟ್ಕೊಂಡು ಎನ ಮುಂಭಾಗದಲ್ಲಿ ಒಂದು ಕಂಸ, ಇನ್ನೊಂದು ಸರ್ತಿ ಸಿ ಯಲ್ಲಿ ಇಟ್ಕೊಂಡು ಎನ ಮುಂಭಾಗದ ಮೊದಲು ಎಳೆದಿರುವಂಥ ಕಂಸವನ್ನು ಕತ್ತರಿಸಿ, ಸೊ ಈ ಬಿಂದುವನ್ನು ಎ ಜೊತೆಗೆ ಸೇರಿಸಿದರೆ ಪ್ರತಿಯೊಂದು ಕೋನ 30 ಡಿಗ್ರಿ ಆಗುತ್ತೆ. ಪುನಃ 30 ಡಿಗ್ರಿಯನ್ನು ಅರ್ಧಿಸಿದರೆ 15 ಡಿಗ್ರಿ ಸಿಗುತ್ತೆ ನನಗೆ. ಸೊ ಈ ಥರದಲ್ಲಿ 15 ಡಿಗ್ರಿಯ ಮಲ್ಟಿಪಲ್ಸ್ ಅಪವರ್ತ್ಯಗಳನ್ನು 15, 30, 45, 60 ತನಕ ಈ ಥರ ಮಾಡ್ತೀರಿ. ಸೊ ಮುಂದೆ ಹೇಗೆ ಮಾಡಬೇಕು ಅಂತ ಹೇಳಿದರೆ, ಪುನಃ ಸಿ ಬಿಂದುವಿನಿಂದ ಇಷ್ಟೇ ಕಂಸ ಎಕ್ಸ್ ಸಿ ಎಷ್ಟಿತ್ತೋ ಅಷ್ಟೇ ಕಂಸ, ಎಕ್ಸ್ ಸಿ ಎಷ್ಟಿದೆಯೋ ಅಷ್ಟೇ ಎ ಎಕ್ಸ್ ಇದೆ. ಇದರಲ್ಲಿ ಎ ಎಕ್ಸ್, ಎಕ್ಸ್ ಸಿ ಮತ್ತು ಎ ಸಿ ಅವು ಮೂರು ಕೂಡ ಸಮನಾಗಿದೆ. ಸೊ ಅಷ್ಟೇ ಅಳತೆಯಿಂದ ಸಿಯಿಂದ ಮೊದಲು ಎಳೆದಿರೋ ಕಂಸವನ್ನು ಇನ್ನೊಂದು ಸರ್ತಿ ಕಟ್ ಮಾಡಿದರೆ ನನಗೆ ಇನ್ನೊಂದು ಬಿಂದು ಸಿಗುತ್ತಲ್ಲ, ಅದನ್ನು ಡಿ ಅಂತ ಕರೆಯೋಣ. ಈಗ ಎ ಮತ್ತು ಡಿಗಳನ್ನು ಸೇರಿಸಿ ಒಂದು ಗೆರೆಯನ್ನು ಹೇಳಿದ್ರೆ ಬಿ ಎ ಡಿ ಕೋನ 60 + 60 120 ಡಿಗ್ರಿ ಆಗಿರುತ್ತೆ. ಈಗ ಸಿ ಎ ಡಿ 60 ಡಿಗ್ರಿ ಇದೆ. ಇದನ್ನು ಅರ್ಧಿಸಿದರೆ, ಸೊ ಅರ್ಧಿಸೋದನ್ನು ಮತ್ತೆ ಹೇಳಲ್ಲ ನಾನು, ಸಿಯಿಂದ ಎ ಎದುರುಗಡೆ, ಡಿಯಿಂದ ಅದೇ ಕಂಸದಿಂದ ಎ ಎದುರುಗಡೆ ಎಳೆದು ಕಂಸಗಳನ್ನು ಎಳೆದು ಗೆರೆಯನ್ನು ಹಾಕಿದರೆ ಇದು 30 ಡಿಗ್ರಿ ಆಗುತ್ತೆ. ಕೋನ ಬಿ ಎ ಸಿ 60 ಡಿಗ್ರಿ ಇದೆ. ಕೋನ ಸಿ ಎ ಇ 30 ಡಿಗ್ರಿ ಇದೆ. 60 + 30 90 ಡಿಗ್ರಿ ಆಗುತ್ತೆ. ಸೊ 90 ಡಿಗ್ರಿ ಕೋನ ಆಗುತ್ತೆ. 90 ಡಿಗ್ರಿಯನ್ನು ಕೋನವನ್ನು ರಚಿಸಬೇಕು ನಾವು ಅಂತ ಹೇಳಿದರೆ ಈ ಎಲ್ಲ ಗೆರೆಗಳನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನೇರವಾಗಿ ಒಂದೇ ಸರ್ತಿಗೆ, ಸೊ ಎ ಬಿ 90 ಡಿಗ್ರಿ ಬೇಕಾಗಿದೆ ನನಗೆ. ಅನುಕೂಲ ತ್ರಿಜ್ಯ ಇಟ್ಕೊಂಡು ಎ ಬಿಂದುವಿನಿಂದ ಒಂದು ಅರ್ಧ ವೃತ್ತವನ್ನು ಹಾಕ್ಕೊಳ್ಬೇಕು. ಅಷ್ಟೇ ತ್ರಿಜ್ಯದಿಂದ ಒಂದು ಸರ್ತಿ ಕಟ್ ಮಾಡಿದರೆ 60 ಡಿಗ್ರಿ ಅಂತ ನಿಮ್ಗೆ ಗೊತ್ತಾಗಬೇಕು. ಎರಡನೇ ಸರ್ತಿ ಕಟ್ ಮಾಡಿದಾಗ 120 ಡಿಗ್ರಿ ಅಂತ ನಿಮ್ಗೆ ಗೊತ್ತಾಗಬೇಕು. ಈ ಕಟ್ಟಾಗಿರುವಂಥ ಕಂಸಗಳಿಂದ ಎಯ ಮೇಲ್ಭಾಗದಲ್ಲಿ ಈಗ ಬೇಕಾದ್ರೆ ಒಂದು ಸರ್ತಿ ತ್ರಿಜ್ಯ ಚೇಂಜ್ ಮಾಡ್ಕೊಳ್ಬೋದು. ನಿಮ್ಗೆ ಅವಶ್ಯಕತೆ ಇದ್ದರೆ ತ್ರಿಜ್ಯವನ್ನು ಚೇಂಜ್ ಮಾಡ್ಕೊಳ್ಳೋದು ಬೇಕಿದ್ರೆ, ಅಥವಾ ಅಷ್ಟೇ ಇಟ್ಕೊಳ್ಳಿ ಪರವಾಗಿಲ್ಲ. ಎ ಬಿಂದುವಿನ ಮೇಲ್ಗಡೆ ಈ ಕಟ್ಟಾಗಿರುವಂಥ ಬಿಂದುಗಳಿಂದ ಎರಡು ಕಂಸಗಳನ್ನು ಎಳೆದು ಸೇರಿಸಿದರೆ ನಮಗೆ 90 ಡಿಗ್ರಿ ಕೋನ ನೇರವಾಗಿ ಸಿಗುತ್ತೆ ನಮಗೆ. ಈ 90 ಡಿಗ್ರಿ ಕೋನವನ್ನು ಅರ್ಧಿಸಿದರೆ ಕೋನಾರ್ಧಕ ಈ ಎರಡು ಬಿಂದುಗಳಿಂದ ಕೋನಾರ್ಧಕವನ್ನು ರಚಿಸ್ಕೊಂಬಂದರೆ ನನಗೆ ಇದು 45 ಡಿಗ್ರಿ ಆಗುತ್ತೆ, ಇದು 45 ಡಿಗ್ರಿ ಆಗುತ್ತೆ. ನಾನು ಎ ಬಿಯನ್ನು ವೃದ್ಧಿಸ್ತೇನೆ ಈ ಕಡೆ ಸಿವರೆಗೆ, ಇದನ್ನು ಡಿ ಅಂತ ಹೆಸರು ಕೊಡ್ತೇನೆ. ನೋಡಿ, ಈ ಚಿತ್ರದಲ್ಲಿ ಕೋನ ಬಿ ಎ ಡಿ 45 ಡಿಗ್ರಿ ಇರುತ್ತೆ. ಅದೇ ಕೋನ ಸಿ ಎ ಡಿ ಅಂತ ತಗೊಂಡ್ರೆ 180 - 45, ಸೊ 135 ಡಿಗ್ರಿ ಕೋನ ಆಗಿರುತ್ತೆ. ಸೊ 30 ಡಿಗ್ರಿ ಗೊತ್ತಾಗಿದೆ ನಿಮಗೆ, 60 ಡಿಗ್ರಿ ಗೊತ್ತಾಗಿದೆ, 45 ಡಿಗ್ರಿ ಗೊತ್ತಾಗಿದೆ, 90 ಡಿಗ್ರಿ, ಹಾಗೆ ಇದು 120 ಡಿಗ್ರಿ. ಇವುಗಳ ಮಧ್ಯದಲ್ಲಿ ನಾನು ಅರ್ಧಿಸ್ಕೊಂಡು ಬೇರೆ ಬೇರೆ ಕೋನಗಳನ್ನು ಪಡೆದುಕೊಳ್ಬೋದು. ಹಾಗೆ ಭಾಳ 15 ಮತ್ತು 15ರ ಅಪವರ್ತ್ಯಗಳಾಗಿರುವಂಥ ಕೋನಗಳೆಲ್ಲವನ್ನು ಕೂಡ ನಾವು ಕೇವಲ ಕೈವಾರ ಮತ್ತು ಸ್ಕೇಲ್ನ ಸಹಾಯದಿಂದ ರಚಿಸ್ಕೊಂಡು ಹೋಗ್ಬೋದು. ಕೋನ ಮಾಪಕದ ಅವಶ್ಯಕತೆ ನಮಗಿರೋಲ್ಲ. ಸೊ 60 ಡಿಗ್ರಿ ಕೋನವನ್ನು ರಚಿಸಿರುವಂಥದ್ದು ಇಲ್ಲಿದೆ. ಈ ಒ ಎ ಬಿ ಕೋನವನ್ನು ಅರ್ಧಿಸಿದ್ದೀನಿ ಇಲ್ಲಿ. ಸೊ ಅರ್ಧಿಸಿದಾಗ ಉಂಟಾಗುವಂಥ ಕೋನ 30 ಡಿಗ್ರಿ ಆಗಿರುತ್ತೆ. ಸೊ ಈ ಚಿತ್ರದಲ್ಲಿ ಇದು ಒ ಡಿ ಅಂತ ಹೆಸರಿಸ್ಬಿಟ್ಟು ಸೇರಿಸಿದರೆ 90 ಡಿಗ್ರಿ ಕೋನ ಉಂಟಾಗುತ್ತೆ. 90 ಡಿಗ್ರಿ ಕೋನವನ್ನು ಅರ್ಧಿಸಿದ್ದೀನಿ ಇಲ್ಲಿ, 90 ಡಿಗ್ರಿಯ ಕೋನಾರ್ಧಕ ರೇಖೆ. ಸೊ 45 ಡಿಗ್ರಿ ಕೋನ ಸಿಗುತ್ತೆ. ಕೊಟ್ಟಿರುವ ಅನುಪಾತದಲ್ಲಿ ರೇಖಾಖಂಡವನ್ನು ವಿಭಾಗಿಸುವುದು. ಸೊ ಒಂದು ರೇಖಾಖಂಡವನ್ನು ಕೊಟ್ಟಿರ್ತೀವಿ, ಅಳತೆ ಕೊಟ್ಟಿರ್ತೀವಿ. ಇಲ್ಲಿ ಒಂದು ಉದಾಹರಣೆ ಇದೆ. 11 ಸೆಂಟಿಮೀಟರ್ ರೇಖಾಖಂಡವನ್ನು 2:3:1 ಅನುಪಾತದಲ್ಲಿ ವಿಭಾಗಿಸಬೇಕು. ಅಂದರೆ ಒಟ್ಟು ಎಷ್ಟು ಭಾಗಗಳು ಮಾಡಬೇಕು ಅಂತ ಹೇಳಿದ್ರೆ 2, 3, 5, 1 6 ಭಾಗಗಳನ್ನು ಮಾಡಬೇಕು. ನಿಮಗೆ 11ನ್ನು 6ರಿಂದ ಭಾಗಿಸಿದರೆ ಪೂರ್ಣ ಸಂಖ್ಯೆ ಸಿಗಲ್ಲ, ಅಥವಾ ಅರ್ಧಗಳಲ್ಲಿ ಕೂಡ ಸಿಗಲ್ಲ ನಮಗೆ. ಈಗ 11ನ್ನು 6ರಿಂದ ಭಾಗಿಸ್ಲಿಕ್ಕೆ ಹೋದರೆ 6 1 6 ಆಗುತ್ತೆ.
ಸೊ ಕಳೆದಾಗ 5 ಇರುತ್ತೆ, ಪಾಯಿಂಟ್ ಕಟ್ಟಿದರೆ 50 ಆಗುತ್ತೆ. ಸೊ 6 8 48, ಕಳೆದಾಗ 2 ಪಾಯಿಂಟ್ ಇರೋದ್ರಿಂದ 20 ಆಗುತ್ತೆ. ಸೊ 6 3 18, 2 ಇರುತ್ತೆ, ಪಾಯಿಂಟ್ ಇರೋದ್ರಿಂದ 20 ಆಗುತ್ತೆ. ಇದು ಈ ಥರ ಬರ್ತಾನೆ ಇರುತ್ತೆ. 1.83333 ಆನ್ಸರ್ ಬರುತ್ತೆ. ಇದು ಒಂದು ಭಾಗದ ಅಳತೆ. ನಾವು ಫಸ್ಟ್ 11 ಸೆಂಟಿಮೀಟರ್ ರೇಖಾಖಂಡವನ್ನು ಎಳ್ಕೊಂಡು ಅದರಲ್ಲಿ ಒಂದು ಭಾಗವನ್ನು ತಗೊಳ್ಬೇಕು ಅಂತ ಹೇಳಿದರೆ 1.8333 ತಗೊಳ್ಬೇಕು. ಅದರಲ್ಲಿ 2 ಭಾಗವನ್ನು ತಗೊಳ್ಬೇಕು ಅಂದರೆ ಅದರ 2ರಿಂದ ಗುಣಿಸಿ ತಗೊಳ್ಬೇಕು. ನಾವು ಬಳಸುವಂಥ ಸೆಂಟಿಮೀಟರ್ ಸ್ಕೇಲುಗಳಲ್ಲಿ 1.8 ಕಷ್ಟಪಟ್ಟು ಗುರುತಿಸ್ಬೋದು. 1.833 ಗುರುತಿಸ್ಲಿಕ್ಕೆ ಸಾಧ್ಯ ಆಗಲ್ಲ ನಮಗೆ. ಸೊ ಆದ್ದರಿಂದ ಈ ಥರ ಭಾಗ ಮಾಡ್ಕೊಂಡು ಇದನ್ನು ಮಾಡೋಕ್ಕೆ ಹೋಗಲ್ಲ. ಸೊ ಬೇರೆ ವಿಧಾನದಿಂದ ಮಾಡ್ಕೊಂಡು ಹೋಗ್ತೀವಿ. ನೋಡೋಣ ಏನು ಮಾಡಬೇಕು ಅಂತೇಳಿ. ಫಸ್ಟ್ 11 ಸೆಂಟಿಮೀಟರ್ ಲೈನ್ ಹಾಕ್ಕೊಂಡ್ಬಿಡ್ಬೇಕು. ನಿಮಗೆ ಸ್ಪಷ್ಟವಾಗಿ ಕಾಣಿಸ್ಲಿ ಅನ್ನೋ ದೃಷ್ಟಿಯಿಂದ ನಾನು ಸೆಂಟಿಮೀಟರ್ಗಳಲ್ಲಿ ತಗೊಳ್ಳಲ್ಲ. ನಾನು ಸೆಂಟಿಮೀಟರ್ ತೊಗೊಂಡ್ರೆ ಚಿತ್ರ ಅತ್ಯಂತ ಚಿಕ್ಕದಾಗಿರುತ್ತೆ. ಸೊ ನಿಮ್ಗೆ ಅದು ಕಾಣಿಸೋಲ್ಲ ಅದು. ಆದ್ದರಿಂದ ನಾನು 11 ಸೆಂಟಿಮೀಟರ್ಗಳ ಬದಲಿಗೆ 110 ಸೆಂಟಿಮೀಟರ್ ರೇಖೆಯನ್ನು ಎಳ್ಕೊಳ್ತೀನಿ. 110 ಸೆಂಟಿಮೀಟರ್. ಸ್ಕೇಲನ್ನು ಉಪಯೋಗಿಸ್ಬಿಟ್ಟು ನೇರವಾಗಿರುವಂಥ ರೇಖಾಖಂಡವನ್ನು ಎಳೆಸ್ಕೊಳ್ಬೇಕು. ಇದು ಎ ಬಿ. ಇದು ಎ ಬಿಯನ್ನು ನಾನು 2:3:1 ಅನುಪಾತದಲ್ಲಿ ಕತ್ತರಿಸಬೇಕು ಅಂತ ಹೇಳಿದರೆ ಒಂದು ಸಹಾಯಕ ರೇಖೆ ಎ ಬಿಯ ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಯಾವುದಾದ್ರೂ ಕಡೆಯಲ್ಲಿ ಸುಮ್ಮನೆ ಒಂದು ಲಘುಕೋನ ಎ ಬಿಂದುವಿನಲ್ಲಿ ಒಂದು ಲಘುಕೋನ ಬರೋ ಥರದಲ್ಲಿ ನೇರವಾಗಿ ಒಂದು ಸರಳ ರೇಖೆಯನ್ನು ಹಾಕೊಂಡ್ಬಿಡ್ಬೇಕು. ರೇಖಾಕಿರಣ. ಇಲ್ಲಿ ಅನುಪಾತಗಳ ಮೊತ್ತ 2 3 5 ಒಂದು 6 ಇದೆ. ಈ ಹೆಲ್ಪಿಂಗ್ ಲೈನ್ ಮೇಲೆ ಸಹಾಯಕ ರೇಖೆ ಇದೆಯಲ್ಲ ಅದರ ಮೇಲೆ ಎ ಕೇಂದ್ರದಿಂದ 6 ಸಮಭಾಗಗಳನ್ನು ಮೊದಲು ಮಾಡ್ಕೊಳ್ಬೇಕು. ಕೈವಾರ ಸಹದಿಂದ ಅನುಕೂಲ ತ್ರಿಜ್ಯ ಇಟ್ಕೊಂಡು ಹೆಲ್ಪಿಂಗ್ ಲೈನ್ ಮೇಲೆ 6 ಸಮಭಾಗಗಳನ್ನು ಮಾಡ್ಕೊಳ್ಬೇಕು. ತ್ರಿಜ್ಯ ಮತ್ತೆ ಚೇಂಜ್ ಮಾಡೋಂಗಿಲ್ಲ. ಈಗ ಅನುಕೂಲ ತ್ರಿಜ್ಯ ಇಟ್ಕೊಳ್ಳಿ. ಸೊ 1 2 3 4 5 6. ಸೊ 6 ಭಾಗಗಳನ್ನು ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಅದನ್ನು ಹೆಸರುಗಳು ಕಟ್ ಮಾಡಿದ್ದೀನಿ. ಅದರಿಂದ ನಾನು C1 C2 C3 C4 C5 C6 6 ಸಮಭಾಗಗಳನ್ನು ಎ ಇಂದ ಆರಂಭ ಮಾಡ್ಕೊಂಡಿದ್ದೀನಿ. ಸೊ ಕೊನೆಯ ಭಾಗವನ್ನು ಬಿ ಜೊತೆಗೆ ಸೇರಿಸಬೇಕು. ಸ್ಕೇಲ್ ತಗೊಂಡು ಸೇರಿಸಬೇಕು. ಈ ಬೋರ್ಡ್ನಲ್ಲಿ ಸಾಧ್ಯ ಆಗಲ್ಲ. ಟ್ರೈ ಮಾಡ್ತೀನಿ. ಕೊನೆಯ ಭಾಗವನ್ನು ಬಿಗೆ ಸೇರಿಸಬೇಕು. ಕೊಟ್ಟಿರೋ ಅನುಪಾತವನ್ನು ಇನ್ನೊಂದ್ಸತಿ ಗಮನಿಸಿ. 2:3:1 ಕೊಟ್ಟಿದೆ. ಸೊ ಎ ಇಂದ ಆರಂಭ ಮಾಡಿಕೊಂಡು ಇದು ಎಲ್ಲಿಗೆ 2ನೇ ಭಾಗ ಆಗುತ್ತೆ. ಈ ಬಿಂದುವನ್ನು ಗುರುತು ಮಾಡ್ಕೊಳ್ಳಿ. C2 2ನೇ ಭಾಗ. ಹಾಗೆಯೇ ಆ ನಂತರ 3 ಭಾಗ, ಇಲ್ಲಿಂದ 3 ಭಾಗ 1 2 3 C5 ಅಂತ ಹೇಳೋದು. C2 ಇಂದ C5ಗೆ 3 ಭಾಗಗಳಿದ್ದಾವೆ. ಆ ನಂತರ 1 ಭಾಗ C2 ಮತ್ತು C6 1 ಭಾಗ ಜಾಯಿನ್ ಆಗಿದೆ. ಸೊ ಇಲ್ಲಿರುವಂಥ C6B ರೇಖಾಖಂಡ ಅದು. ಇದಕ್ಕೆ ಸಮಾಂತರವಾಗಿ C5 ಮುಖಾಂತರ ಒಂದು ರೇಖೆಯನ್ನು ಎಳಿಬೇಕು. ಸಮಾಂತರವಾಗಿ ರೇಖೆ ಎಳಿಬೇಕು ಅಂದರೆ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಕೋನ ಮಾಪಕವನ್ನು ಉಪಯೋಗಿಸ್ಕೊಳ್ಬೋದು. ಇಲ್ಲಿ ಎಷ್ಟು ಡಿಗ್ರಿ ಕೋನ ಇದೆಯೋ ಅಷ್ಟೇ ಡಿಗ್ರಿ ಕೋನ ಇಲ್ಲಿ ಬರೋ ಥರದಲ್ಲಿ ಒಂದು ರೇಖೆಯನ್ನು ಹೇಳಿದ್ರೆ ನಿಮಗೆ ಅದೇನಾಗಿರುತ್ತೆ ಅಂತ ಹೇಳಿದರೆ, ಓಕೆ, ಇವೆರಡು ಸಮಾಂತರ ರೇಖೆಗಳಾಗಿರುತ್ತೆ. ಈ ಬಿಂದು ಕಟ್ ಆಗುತ್ತಲ್ಲ ಇಲ್ಲಿ, ಇದನ್ನು ಕ್ಯೂ ಅನ್ನೋದಾಗ ಹೆಸರು ಕೊಡ್ತೀನಿ ನಾನು. ಅದೇ ಥರದಲ್ಲಿ C2 ಮುಖಾಂತರ ಈ C6B ಮತ್ತು C5Q ಇವುಗಳಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳಿಬೇಕು. ಇಲ್ಲಿ ಕೋನ ಎಷ್ಟು ಡಿಗ್ರಿ ಇತ್ತು ಅಷ್ಟೇ ಡಿಗ್ರಿ ಕೋನವನ್ನು ಇಲ್ಲಿ ರಚನೆ ಮಾಡಿಕೊಂಡು ಒಂದು ಗೆರೆಯನ್ನು ಎಳೆದ್ರೆ ಈ 3 ಸಮಾಂತರ ರೇಖೆಗಳಾಗಿರುತ್ತೆ. ಇದನ್ನು P ಬಿಂದು ಅಂತ ಹೆಸರು ಕೊಡ್ತೇನೆ. ಸೊ ಈಗ ನಮಗೆ AP ಇಷ್ಟು PQ ಇಷ್ಟು QB ಈಸ್ ಈಕ್ವಲ್ ಟು 2:3:1 ಅನುಪಾತದಲ್ಲಿ ವಿಭಾಗಿಸಲ್ಪಟ್ಟಿರುತ್ತೆ. ಸೊ ಈ ಚಿತ್ರದಲ್ಲಿ ಮೊದಲು AB 11 ಸೆಂಟಿಮೀಟರ್ 8 ಸೆಂಟಿಮೀಟರ್ ಕೊಟ್ಟಿರ್ತಾರೆ. 8 ಸೆಂಟಿಮೀಟರ್ ರೇಖಾಖಂಡವನ್ನು ಎಳ್ಕೊಳ್ಬೇಕು. ಒಂದು ಸಹಾಯಕ ರೇಖೆ ಮೇಲ್ಗಡೆ ಹೇಳ್ಕೊಂಡಿದ್ದೀನಿ ನಾನೀಗ. ಸಹಾಯಕ ಯಾವ ಥರ ಅಂತ ಹೇಳಿದ್ರೆ ಎ ಬಿಂದುವಿನಲ್ಲಿ ಒಂದು ಲಘುಕೋನ ಉಂಟಾಗೋ ರೀತಿಯಲ್ಲಿ ಒಂದು ಸಹಾಯಕ ರೇಖೆ ಹೇಳ್ಕೊಳ್ಬೇಕು. ಅನುಪಾತಗಳ ಮೊತ್ತ ಎಷ್ಟು ಬಂದಿರುತ್ತೋ ಅಷ್ಟು ಸಮಭಾಗಗಳನ್ನು ಎ ಬಿಂದುವಿನಿಂದ ಮಾಡ್ಕೊಂಡು ಹೋಗಬೇಕು. ಕೊಟ್ಟಿರೋ ಅನುಪಾತ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ಆ ಸಹಾಯಕ ರೇಖೆ ಮೇಲೆ ಬಿಂದುಗಳನ್ನು ಗುರುತು ಮಾಡ್ಕೊಳ್ಬೇಕು. 2:3:1 ಅನುಪಾತ ಬರೋ ಥರದಲ್ಲಿ ಈ ಕಟ್ಟಾಗಿರುವಂಥ ಬಿಂದುಗಳನ್ನು ಗುರುತು ಮಾಡ್ಕೊಂಡಿದ್ದೀನಿ. ಸೊ ಮೊದಲು C6 ಮತ್ತು B ಸೇರಿಸ್ಕೊಳ್ಬೇಕು.
ಆನಂತರ ಇಲ್ಲಿ ಎಷ್ಟು ಕೋನ ಇದೆಯೋ ಅಷ್ಟೇ ಕೋನ ಬರೋ ಥರದಲ್ಲಿ C5ಇಂದ ಮತ್ತು C2 ಇಂದ ರೇಖೆಗಳನ್ನು ಎಳೆದಾಗ ಅದು AB ಇ ಮತ್ತು ಡಿಗಳಲ್ಲಿ ಕತ್ತರಿಸುತ್ತೆ. ಸೊ ಇದರಲ್ಲಿ AD ಇಷ್ಟು DE ಇಷ್ಟು EB = 2:3:1 ಅನುಪಾತ ಆಗಿರುತ್ತೆ. ಪ್ರಾಕ್ಟೀಸ್ ಮಾಡಿ ಇದನ್ನು. ಮುಂದಿನ ಲೆಕ್ಕವನ್ನು ನೋಡೋಣ. PQ = 8 cm and find R on it such that PR = 3/5 of PQ. ಸೊ ಪ್ರಶ್ನೆಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಒಂದು ಸುಮ್ಮನೆ ಒಂದು ರಫ್ ಡಯಾಗ್ರಾಮ್ ಹಾಕೋಣ. PQ 8 ಸೆಂಟಿಮೀಟರ್ ಇದೆ ಇದು. ಸೊ ಇದ್ರ ಮೇಲೆ R ಬಿಂದುವನ್ನು ನೀಡಬೇಕು. ಅದು ಹೇಗಿರಬೇಕು ಅಂತ ಹೇಳಿದರೆ, ನಾನು ಎರಡು ಕಡೆ PQ ಇಂದ ಇದನ್ನು ಭಾಗಿಸ್ಕೊಂಡಾಗ ಸೊ PR / PQ = 3/5. ಅಂದರೆ PR = PQ = 3:5 ರೇಷಿಯೋದಲ್ಲಿರಬೇಕು. ಇದೆ ನಮಗೆ PR = PQ = 3:5 ಆಗಬೇಕು. PQ ಗಮನಿಸಿ ಎಲ್ಲಿದೆ ಅಂತೇಳಿ. PQ ಅಂದರೆ ಇದು ಪೂರ್ಣರೇಖೆ. ಪೂರ್ಣರೇಖೆ 5 ಭಾಗಗಳನ್ನು ಹೊಂದಿರಬೇಕು. ಅದರಲ್ಲಿ R ಎಲ್ಲಿ ಬರಬೇಕು ಅಂದರೆ PR = 3ನೇ ಭಾಗದಲ್ಲಿ ಬರಬೇಕು. ಅಂದರೆ ಅರ್ಥ 3:2 ಅನುಪಾತದಲ್ಲಿ ನಾವು ವಿಭಾಗಿಸಿದಾಗ ಸಿಗುವಂಥ ಬಿಂದು R ಬಿಂದು ಸಿಗುತ್ತಲ್ಲ, ಅದು PR = 3/5 of PQಗೆ ಸಮನಾಗಿರುತ್ತೆ. ಸೊ ಈ ಲೆಕ್ಕವನ್ನು ನೀವು ರಫ್ ವರ್ಕಲ್ಲಿ ಅಥವಾ ಸೈಡಲ್ಲೆಲ್ಲರೂ ಒಂದು ಕಡೆಯಲ್ಲಿ ಮೊದಲು ಮಾಡಿಕೊಂಡಿದ್ರೆ ನಮಗೆ ಸುಲಭವಾಗಿರುತ್ತೆ. ಸೊ ಇನ್ನು ಮುಂದಿನ ಹಂತಗಳನ್ನು ನಾನು ವಿವರಿಸುವಂಥ ಅಗತ್ಯ ಇಲ್ಲ. ಮೊದಲು 8 ಸೆಂಟಿಮೀಟರ್ ರೇಖಾಖಂಡವನ್ನು ಹೇಳ್ಕೊಳ್ಬೇಕು. PQ ಅಂತ ಹೆಸರು ಕೊಡಬೇಕು. P ಬಿಂದುವಿನಲ್ಲಿ ಒಂದು ಲಘುಕೋನವನ್ನು ಹೇಳ್ಕೊಳ್ಬೇಕು. ಆ ಲಘುಕೋನವನ್ನು ಎಳೆದಿರುವಂಥ ರೇಖೆಯ ಮೇಲೆ P ಬಿಂದುವಿನಿಂದ 3+2 3:2 ಅನುಪಾತದಲ್ಲಿ ವಿಭಾಗಿಸಬೇಕಾಗಿದೆ. ಅದರಿಂದ 3+2 ಒಟ್ಟು 5 ಸಮಭಾಗಗಳನ್ನಾಗಿ ಮಾಡಿಕೊಳ್ಬೇಕು. 1 2 3 4 5. 5ನೇ ಭಾಗವನ್ನು Qಗೆ ಸೇರಿಸಬೇಕು. ಸೊ 3:2 ಅನುಪಾತ ಕೊಟ್ಟಿರೋದ್ರಿಂದ ಮೊದಲಿನಿಂದ 3ನೇ ಭಾಗವನ್ನು ಗುರುತು ಮಾಡಿಕೊಂಡು ಇದು C5 Qಗೆ ಸಮಾಂತರವಾಗಿ C3ಇಂದ PQಗೆ ಒಂದು ರೇಖೆಯನ್ನು ಎಳೆದ್ರೆ ಅದು ಎಲ್ಲಿ ಕತ್ತರಿಸುತ್ತೋ PQವನ್ನು, ಅದು ನಮಗೆ ಬೇಕಾಗಿರುವಂತಹ R ಬಿಂದು ಆಗಿರುತ್ತೆ. ಸೊ ಕೊಟ್ಟಿರುವ ಅಳತೆಗಳನ್ನು ಉಪಯೋಗಿಸ್ಕೊಂಡು ತ್ರಿಭುಜಗಳನ್ನು ರಚಿಸೋದು. ಸೊ ಇವತ್ತಿನ ಪೀರಿಯಡಲ್ಲಿ, ಇವತ್ತಿನ ಅವಧಿಯಲ್ಲಿ ಒಂದು ತ್ರಿಭುಜದ ಯಾವುದಾದ್ರೂ 3 ಭಾಗಗಳನ್ನು ಕೊಟ್ಟಾಗ ಅದರಲ್ಲಿ ಕಂಪಲ್ಸರಿ ಒಂದು ಪಾದ ಕೊಡಲೇಬೇಕಾಗತ್ತೆ. ಸೊ ಒಂದು ಪಾದ ಮತ್ತು ಉಳಿದಿರೋ 2 ಬಾಹು, ಅಂದರೆ 3 ಬಾಹುಗಳ ಅಳತೆಯನ್ನು ಅವರು ಕೊಟ್ಟಿರ್ಬೋದು. ಅಥವಾ ಒಂದು ಪಾದ ಕೋನ ಮತ್ತು ಒಂದು ಬಾಹುವಿನ ಅಳತೆ ಕೊಟ್ಟಿರ್ಬೋದು. ಅಥವಾ ಒಂದು ಪಾದ ಮತ್ತು 2 ಪಾದ ಕೋನಗಳ ಅಳತೆಯನ್ನು ಕೊಟ್ಟಿರ್ಬೋದು. ಯಾವುದಾದ್ರೂ 2 ಕೋನಗಳ ಅಳತೆ ಕೊಟ್ಟಿರ್ಬೋದು. ಈ ಥರದಲ್ಲಿ ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ, ಒಂದು ತ್ರಿಭುಜದಲ್ಲಿ ನಾವು ಅಳತೆ ಮಾಡಲಿಕ್ಕೆ ಆಗೋ ಥರದಲ್ಲಿ 6 ಭಾಗಗಳಿದಾವೆ. 3 ಬಾಹುಗಳು ಮತ್ತು 3 ಕೋನಗಳು. ಇದರಲ್ಲಿ ಒಂದು ಬಾಹು ಮತ್ತು ಉಳಿದಿರೋ ಅಂಥ 5 ಭಾಗದಲ್ಲಿ ಯಾವುದಾದ್ರೂ 2 ಭಾಗ, ಈ ಥರದಲ್ಲಿ 3 ಅಂಶಗಳನ್ನು ಕೊಟ್ಟಾಗ ತ್ರಿಭುಜಗಳನ್ನು ಯಾವ ಥರ ರಚಿಸಬೇಕು ಅನ್ನೋದನ್ನು ಇವತ್ತಿನ ಅವಧಿಯಲ್ಲಿ ಚರ್ಚೆ ಮಾಡೋಣ. ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ಗಿವನ್ ದ ಸೈಡ್ಸ್ ಆರ್ 3.5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಆ್ಯಂಡ್ 7 ಸೆಂಟಿಮೀಟರ್. 3.5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವಂತೆ ತ್ರಿಭುಜವನ್ನು ರಚಿಸಿ ಅಂತ ಕೇಳಿದ್ದಾರೆ. ಇದನ್ನು ಕೂಡ ನೀವು ಬಹಳ ಹಿಂದೆ ಕಲ್ತಿರ್ತೀರಿ, ಅತ್ಯಂತ ಸುಲಭವಾಗಿರುವಂಥದ್ದು ಇವೆಲ್ಲವೂ ಕೂಡ. ಯಾವುದನ್ನು ಬೇಕಾದರೂ ನಾವು ಪಾದ ತಗೊಳ್ಬೋದು. ಆ್ಯಕ್ಚುಲಿ ಸರಳ ರೇಖೆಯನ್ನು ಹೇಳ್ಕೊಂಡಿದ್ದೀನಿ, ಅದ್ರ ಮೇಲೆ ಒಂದು A ಬಿಂದುವನ್ನು ಗುರುತು ಮಾಡ್ಕೊಂಡಿದ್ದೀನಿ. ಉದ್ದವಾಗಿರುವಂಥ ಬಾಹುವನ್ನು ಪಾದವಾಗಿಟ್ಟುಕೊಂಡ್ರೆ ನನಗೆ ಲೆಕ್ಕ ಮಾಡಲಿಕ್ಕೆ ಸುಲಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು 7 ಸೆಂಟಿಮೀಟರ್ ಪಾದ ತಗೊಳ್ತಾ ಇದ್ದೀನಿ. ಸೊ ನಿಮಗೆ ಕಾಣಲಿ ಅಂತೇಳಿ 70 ಸೆಂಟಿಮೀಟರ್ ತಗೊಳ್ತೀನಿ ನಾನು. A ಇಂದ 7 ಸೆಂಟಿಮೀಟ್ರಿಗೆ ಗುರುತು ಮಾಡಿ B. ತ್ರಿಭುಜದ 2 ಶೃಂಗಗಳು ಸಿಕ್ಕಿದೆ ನನಗೀಗ. ಸೊ ಮುಂದೇನು ಮಾಡಬೇಕು ಅಂತ ಹೇಳಿದರೆ, ಇದರಲ್ಲಿ ಯಾವುದಾದ್ರೂ ಒಂದು 6 ಸೆಂಟಿಮೀಟರ್ ತಗೊಳ್ತೀನಿ ನೆಕ್ಸ್ಟ್. ಸೊ ಕೈವಾರದಲ್ಲಿ ತಗೊಳ್ಬೇಕಾಗತ್ತೆ. ಕೈವಾರದಲ್ಲಿ ನೀವು 6 ಸೆಂಟಿಮೀಟರ್ನ ಅಳತೆ ಮಾಡಿಕೊಂಡು ತ್ರಿಭುಜದ ಹೆಸರನ್ನು ಅವ್ರು ಕೊಡದೇ ಇರೋದ್ರಿಂದ A ಅಥವಾ B ಇಂದ 6 ಸೆಂಟಿಮೀಟ್ರಿಗೆ ಒಂದು ಕಂಸವನ್ನು ಎಳಿಬೇಕಾಗತ್ತೆ. ಸೊ ಇನ್ನೊಂದು ಬಾಹು 3.5 ಸೆಂಟಿಮೀಟರ್ ಇದೆ. 3.5 ಸೆಂಟಿಮೀಟರ್ನ ಕೈವಾರದಲ್ಲಿ ತಗೊಳ್ಬೇಕು.
ಆವಾಗಲೇ ಎ ಬಿಂದುವಿನಿಂದ 6 ಸೆಂಟಿಮೀಟರ್ ಕಂಸವನ್ನು ಎಳೆದಿದ್ದಾರೆ. ಈಗ ಬಿ ಬಿಂದುವಿನಿಂದ 3.5 ಸೆಂಟಿಮೀಟರ್ ಕಂಸವನ್ನು ಎಳೆಯಬೇಕು. ಸೊ ಏನಾಗ್ತಾ ಇದೆ, ಕತ್ತರಿಸ್ತಾ ಇಲ್ಲ, ಎಲ್ಲೂ ಕತ್ತರಿಸ್ತಾ ಇಲ್ಲ, ಅದು ಎರಡು ಕಂಸಗಳು. ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಹೆಚ್ಚಿರಬೇಕು. ಇಲ್ಲಿ 6 + 3.5 ಅಂತ ಹೇಳಿದರೆ 9 ಪಾಯಿಂಟ್ ಹೆಚ್ಚಿದೆ. ತ್ರಿಭುಜ ರಚಿಸಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಬಟ್ ನಮ್ಗೆ ಯಾಕಾಗಿಲ್ಲ ಅಂತ ಹೇಳಿದರೆ, ನಾವು ಇಲ್ಲಿರೋ ಎಳೆದಿರೋ ಕಂಸ ಇದೆಯಲ್ಲ ತುಂಬ ಮೇಲಾಗಿದೆ. ಈ ಕಂಸವನ್ನು ನಾವು ಇನ್ನೂ ಕೆಳಗಡೆ ಎಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಅಳತೆ ಮೊದಲಿತ್ತಲ್ಲ 6 ಸೆಂಟಿಮೀಟರ್, ಅದೇ ಅಳತೆಯನ್ನು ತಗೊಂಡು ಮೊದಲು ಎಳೆದಿರೋ ಕಂಸವನ್ನು ಇನ್ನೂ ವೃದ್ಧಿಸಿದಾಗ, ಇನ್ನು ಕೆಳಕ್ಕೆ ಎಳೆದಾಗ ಬಿಯಿಂದ ಎಳೆದಿರೋ ಕಂಸ ಮತ್ತು ಎಯಿಂದ ಎಳೆದಿರೋ ಕಂಸಗಳು ಒಂದು ಬಿಂದುನಲ್ಲಿ ಕತ್ತರಿಸುತ್ತೆ. ಅದು ತ್ರಿಭುಜದ ಮೂರನೇ ಶೃಂಗ ಆಗಿರುತ್ತೆ. ಸೊ ಸ್ಕೇಲ್ ತಗೊಂಡು ಎ ಸಿ ಮತ್ತು ಬಿ ಸಿಗಳನ್ನು ಸೇರಿಸಿದರೆ ನಮಗೆ ಬೇಕಾಗಿರುವಂಥ ತ್ರಿಭುಜ ಸಿಗುತ್ತೆ. ಎ ಬಿ 7 ಸೆಂಟಿಮೀಟರ್, ಬಿ ಸಿ 3.5 ಸೆಂಟಿಮೀಟರ್ ಮತ್ತು ಎ ಸಿ = 6 ಸೆಂಟಿಮೀಟರ್ ಇರುವ ತ್ರಿಭುಜವನ್ನು ರಚನೆ ಮಾಡಿದ್ದೀವಿ. ಇನ್ನೊಂದು ಸತಿ ಹೇಳುವಂಥ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಮೊದಲು ಪಾದ ಹೇಳ್ಕೊಳ್ಬೇಕು. ಯಾವುದನ್ನು ಪಾದ ತೊಗೊಂಡ್ರೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ನಮಗೆ ಅತ್ಯಂತ ಉದ್ದವಾಗಿರೋ ಬಾಹುವನ್ನು ಪಾದವಾಗಿ ತಗೊಂಡಾಗ ಮಾಡಲಿಕ್ಕೆ ಸುಲಭ ಆಗುತ್ತೆ ಅನ್ನೋದಕ್ಕೋಸ್ಕರ ಉದ್ದವಾಗಿರೋ ಬಾಹುವನ್ನು ಪಾದವಾಗಿ ತಗೊಳ್ತೀವಿ. ಎಯಿಂದ 6 ಸೆಂಟಿಮೀಟರ್ ಕಟ್ ಮಾಡ್ತೀವಿ, ಬಿಯಿಂದ 3.5 ಸೆಂಟಿಮೀಟರ್ ಕಟ್ ಮಾಡ್ತೀವಿ. ಆ ಎರಡು ಕಂಸಗಳು ಛೇದಿಸಿರುವಂಥ ಬಿಂದು ತ್ರಿಭುಜದ ಮೂರನೇ ಶೃಂಗ ಆಗಿರುತ್ತೆ. ಆ ಶೃಂಗವನ್ನು ಎ ಮತ್ತು ಬಿಗಳಿಗೆ ಸೇರಿಸಿದಾಗ ನಮಗೆ ಬೇಕಾಗಿರುವಂಥ ಎ ಬಿ ಸಿ ತ್ರಿಭುಜ ಸಿಗುತ್ತೆ. ಸೊ ಮುಂದಿನ ಪ್ರಶ್ನೆ, ಇಲ್ಲಿ ಬಿ ಸಿ = 5 ಸೆಂಟಿಮೀಟರ್, ಆ್ಯಂಗಲ್ ಬಿ = 35 ಡಿಗ್ರಿ ಆ್ಯಂಡ್ ಬಿ ಎ ತಗೊಳ್ಳೋಣ. ಸೊ ಎರಡು ಬಾಹುಗಳು ಮತ್ತು ಅವುಗಳ ನಡುವೆ ಇರುವಂಥ ಕೋನವನ್ನು ಕೊಟ್ಟಿದೆ. ಸೊ ತ್ರಿಭುಜವನ್ನು ರಚಿಸಬೇಕು. ಸೊ ಕೋನ ಮಾಪಕವನ್ನು ಬಳಸ್ಕೊಂಡು ಮಾಡಬೇಕಾಗತ್ತೆ ಈ ಲೆಕ್ಕವನ್ನು ನೀವು. ಬಿ ಸಿ 5 ಸೆಂಟಿಮೀಟರ್ ಇದೆ. ಹಾಗೆ ಮೊದಲು 5 ಸೆಂಟಿಮೀಟರ್ ಗೆರೆಯನ್ನು ಹಾಕ್ಕೊಳ್ಳೋಣ. ಒಂದು ರೇಖಾಖಂಡ ತಗೊಂಡಿದ್ದೀನಿ. ಬಿ ಸಿ 5 ಸೆಂಟಿಮೀಟರ್ ಇರೋದ್ರಿಂದ ಈ ರೇಖಾಖಂಡದ ಮೇಲೆ ಫಸ್ಟ್ ಬಿ ಬಿಂದುವನ್ನು ಗುರುತು ಮಾಡ್ಕೊಳ್ತೀನಿ. ಸೊ ಆನಂತರ 5 ಸೆಂಟಿಮೀಟರ್ ಕೈವಾರದಲ್ಲಿ 5 ಸೆಂಟಿಮೀಟರ್ ತಗೊಂಡು ಬಿಯಿಂದ ಮೊದಲು ಎಳೆದಿರುವಂಥ ರೇಖೆಯನ್ನು ಕಟ್ ಮಾಡ್ತಾ ಇದ್ದೇನೆ. ಇದು ಬಿ ಸಿ 5 ಸೆಂಟಿಮೀಟರ್ ಇರುವಂಥ ರೇಖಾಖಂಡ. ನೆಕ್ಸ್ಟ್ ಕೋನವನ್ನು ಅಳಿಬೇಕು. ಕೋನ ಬಿ = 35 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಕೋನ ಮಾಪಕವನ್ನು ಉಪಯೋಗಿಸಿ. ಸೊ ಕೋನ 35 ಡಿಗ್ರಿ, 10, 20, 30, 35. ಸೊ 35 ಡಿಗ್ರಿ ಕೋನವನ್ನು ಅಳೆಯೋದು ನಿಮಗೆ ಗೊತ್ತಿದೆ. ಸೊ ಕೋನ ಮಾಪಕವನ್ನು ಇದರ ಮೇಲೆ ಇಟ್ಬಿಟ್ಟು 35 ಡಿಗ್ರಿ ಕೋನವನ್ನು ಅಳತೆ ಮಾಡಿ ಉದ್ದನಾಗಿ ಒಂದು ಗೆರೆ ಹಾಕ್ಕೊಳ್ಳಿ. ಈ ಗೆರೆ ತುದಿಗೆಲ್ಲ ಒಂದು ಕಡೆ ನೀವು ಎ ಬಿ ಸಿ ತ್ರಿಭುಜ ಬರಬೇಕು ಅಂಥೇಳಿ ಎ ಅಂತ ಬರೆದ್ಬಿಡಂಗಿಲ್ಲ, ತಪ್ಪದು. ಇದೊಂದು ಸಹಾಯಕ ರೇಖೆ ನಮಗೀಗ. ಇಲ್ಲಿ 35 ಡಿಗ್ರಿ ಇದೆ. ಆದ್ದರಿಂದ ನೀವು ಇದಕ್ಕೆ ಹೆಸರು ಕೊಡೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದೆ ಅಂತ ಹೇಳಿದರೆ ಕೆಲವು ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಬರೆಯುವಂಥ ಸಂದರ್ಭ ಬಂದರೆ, ರಚನಾ ಹಂತಗಳು ಬರಿಬೇಕು ಅಂದರೆ ನೀವು ಇದನ್ನು ಹೆಸರಿಸ್ಕೊಳ್ಬೇಕಾಗತ್ತೆ. ಸೊ ಮುಂದೆ ನಾನು ಮಾಡಬೇಕಾಗಿರೋ ಹಂತ ಏನು ಅಂತ ಹೇಳಿದರೆ, ಬಿ ಇಲ್ಲಿದೆ, ಸಿ ಇಲ್ಲಿದೆ, ಇದರ ಮೇಲೆ ಎ ಬರಬೇಕು. ಸೊ ಎಲ್ಲಿ ಬರಬೇಕು ಅಂದರೆ ಬಿಯಿಂದ 4 ಸೆಂಟಿಮೀಟರ್ ದೂರದಲ್ಲಿ ಬರಬೇಕು. ಇಲ್ಲಿ ಬಿ ಎ = 4 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ, ಒಂದು ವೇಳೆ ಸಿ ಎ = 4 ಸೆಂಟಿಮೀಟರ್ ಕೊಟ್ಟಿದ್ದರೆ ನಾವು 4 ಸೆಂಟಿಮೀಟರ್ ಅಳತೆಯನ್ನು ಕೈವಾರದಲ್ಲಿ ತೊಗೊಳ್ಬೇಕು. ಸಿಯಿಂದ ಮೊದಲು ಎಳೆದಿರುವಂಥ ಗೆರೆಯನ್ನು ಕತ್ತರಿಸ್ಬೇಕು. ಕೆಲವು ಸಂದರ್ಭದಲ್ಲಿ ಎರಡು ಕಡೆ ಕತ್ತರಿಸುತ್ತೆ, ಎರಡೂ ಕರೆಕ್ಟ್, ಎಲ್ಲಿ ಸೇರಿಸಿದ್ರೂ ಆಗುತ್ತೆ. ಈಗ ಬಿಯಿಂದ ಕೊಟ್ಟಿದ್ದಾರೆ. ಸೊ ಬಿಯಿಂದ ಈ ಎರಡನೇ ರೇಖೆಯನ್ನು ಕತ್ತರಿಸಬೇಕು. ಈ ಕತ್ತರಿಸಿದಾಗ ಆಯಿತು ನೋಡಿ, 4 ಸೆಂಟಿಮೀಟರ್ ಇದು. ಇಲ್ಲಿ 35 ಡಿಗ್ರಿ ಇದೆ. ಇದು ಬಿ ಸಿ ಎ ಬಿಂದು ಆಗಿರುತ್ತೆ. ಇದು ತ್ರಿಭುಜ ಆಗುತ್ತೆ. ಫಸ್ಟ್ ಡ್ರಾ ಎ ಲೈನ್ ಸೆಗ್ಮೆಂಟ್ ಬಿ ಸಿ = 5 ಸೆಂಟಿಮೀಟರ್. With B as vertex, with the help of protractor, we can construct an angle CBX = 35 degree. Then again, with B as center and 4 centimeter as radius, cut an arc on BX at A. So join AC, we get the triangle ABC. So ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ರಚನಾ ಹಂತಗಳನ್ನು ಬರೆದುಕೊಂಡು ಹೋಗ್ಬೋದು. ಆ ಎರಡನೇ ಲೆಕ್ಕವನ್ನು ನೋಡ್ಬೋಣ. ಎರಡನೇ ಲೆಕ್ಕ ಅತ್ಯಂತ ಸುಲಭವಾಗಿದೆ. ಸೊ ಮೊದಲು ಸ್ಕೇಲ್ ತೊಗೊಂಡು 5.5 ಸೆಂಟಿಮೀಟರ್ ಗೆರೆಯನ್ನು ಹಾಕ್ಕೊಳ್ಬೇಕು. ಹೆಸರು ಅವರೇ ಕೊಟ್ಟಿದ್ದಾರೆ, ಅದೇ ಹೆಸರನ್ನು ಉಪಯೋಗಿಸಬೇಕು. ಇಲ್ಲದೇ ಆದರೆ ನಾವೇ ಸ್ವಂತವಾಗಿ ಅದರೊಂದು ಹೆಸರು ಕೊಡಬೇಕು. ಪಿ ಕ್ಯೂ = 5.5 ಸೆಂಟಿಮೀಟರ್ ಇದೆ ಈಗ ಪಿ ಕ್ಯೂ. ನೆಕ್ಸ್ಟ್ ಕೊಟ್ಟಿರೋ ಕೋನವನ್ನು ಗಮನಿಸಿ. ಕೋನ ಕ್ಯೂ = 50 ಡಿಗ್ರಿ ಇದೆ. ಕೋನ ಪಿ = 35 ಡಿಗ್ರಿ ಇದೆ. ಕೋನ ಮಾಪಕದ ಸಹಾಯದಿಂದ
ಪಿ ಬಿಂದುವಿನಲ್ಲಿ 35 ಡಿಗ್ರಿ ಕೋನವನ್ನು ಎಳಿಬೇಕು. ಇಲ್ಲಿ ಎಳೆದಿತ್ತಲ್ಲ ಅದೇ ಥರದಲ್ಲಿ ಪಿ ಬಿಂದುವಿನಲ್ಲಿ 35 ಡಿಗ್ರಿ ಕೋನವನ್ನು ಎಳಿಬೇಕು. ನೆಕ್ಸ್ಟ್ ಕ್ಯೂ ಬಿಂದುವಿನಲ್ಲಿ 50 ಡಿಗ್ರಿ ಕೋನವನ್ನು ಎಳಿಬೇಕು. 50 ಡಿಗ್ರಿ ಕೋನವನ್ನು ಎಳಿಬೇಕು. ಈ ಎರಡು ಕೋನಗಳನ್ನು ಎಳೆದಾಗ ಉಂಟಾಗಿರುವಂಥ ರೇಖೆಗಳು ಎಲ್ಲಿ ಛೇದಿಸ್ತವೋ ಅದು ತ್ರಿಭುಜದ 3ನೇ ಶೃಂಗ ಆಗುತ್ತೆ. ಪಿ ಕ್ಯೂ ಇದು ಆರ್ ಆಗಿರುತ್ತೆ. ಸೊ ಈ ಚಿತ್ರದಲ್ಲಿ ಪಿ ಕ್ಯೂ 5.5 ಸೆಂಟಿಮೀಟರ್ ಇದೆ. ಕೋನ ಪಿ 35 ಡಿಗ್ರಿ ಅಳತೆ ಮಾಡಿದ್ದೀನಿ ಕೋನಮಾಪಕದ ಸಹಾಯದಿಂದ. ಹಾಗೆ ಕೋನಮಾಪಕದ ಸಹಾಯದಿಂದ ಕ್ಯೂ ಕೋನವನ್ನು 50 ಡಿಗ್ರಿ ಅಳತೆ ಮಾಡಿದ್ದೀನಿ. ಸೊ ಈ ಕೋನವನ್ನು ರಚಿಸಿದಾಗ ಉಂಟಾಗಿರುವಂಥ ರೇಖೆಗಳು ಎಲ್ಲಿ ಛೇದಿಸ್ತವೋ ಅದು ತ್ರಿಭುಜದ 3ನೇ ಶೃಂಗ ಆರ್ ಆಗಿರುತ್ತೆ. ಆದ್ದರಿಂದ ಪಿ ಕ್ಯೂ ಆರ್ ಅಂತ ಹೇಳೋದು ನಮಗೆ ಬೇಕಾಗಿರುವಂಥ ತ್ರಿಭುಜ ಆಗಿರುತ್ತೆ. ಪಿ ಆರ್ನ ಅಳತೆಯನ್ನು ಅವ್ರು ಕೇಳ್ಬೋದು. ಈ ತ್ರಿಭುಜವನ್ನು ರಚಿಸಿಬಿಟ್ಟು ಪಿ ಆರ್ ಮತ್ತು ಕ್ಯೂ ಆರ್ಗಳನ್ನು ಅಳೆಯಿರಿ ಅಂಥೇಳಿ ಕೇಳ್ಬೋದು. ಸೊ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಕೈವಾರವನ್ನು ಪಿಯಿಂದ ಆರ್ ತನಕ ತ್ರಿಜ್ಯ ಬರೋ ಥರದಲ್ಲಿ ಕೈವಾರವನ್ನು ಅಗಲ ಮಾಡಿಕೊಂಡು ಅದನ್ನು ತಗೊಂಡೋಗಿ ಸ್ಕೇಲ್ ಮೇಲಿಟ್ಟು ಎಷ್ಟು ಸೆಂಟಿಮೀಟರ್ ಇದೆ ಅಂತ ಅಳತೆ ಮಾಡಿ ಅಳತೆಯನ್ನು ನೀವು ಬರೀಬಹುದು. ಸೊ ಗಿವನ್ ಹೈಪಾಟಿನ್ಯೂಸ್ ಎ ಸಿ ಇಸ್ ಈಕ್ವಲ್ ಟು ಕರ್ಣದ ಅಳತೆಯನ್ನು ಕೊಟ್ಟಿದ್ದಾರೆ, ಅದಲ್ಲದೆ ಒಂದು ಬಾಹುವಿನ ಅಳತೆಯನ್ನು ಕೊಟ್ಟಿದ್ದಾರೆ. ಸೊ ಒಂದು ಲಂಬಕೋನ ತ್ರಿಭುಜದ ಕರ್ಣ ಮತ್ತು ಒಂದು ಬಾಹುವನ್ನು ಕೊಟ್ಟಾಗ ಲಂಬಕೋನ ತ್ರಿಭುಜವನ್ನು ರಚಿಸುವಂಥದ್ದು. ಸೊ ಒಂದು ಬಾಹುವಿನ ಅಳತೆ ಗೊತ್ತಿದೆ. ಇಲ್ಲಿ ನೀವು ಉದ್ದವಾಗಿರೋ ಬಾಹುವಿನ ಪಾದ ತಗೊಂಡ್ರೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಯಾವುದನ್ನು ತಗೊಳ್ಬೇಕಂದ್ರೆ ಕರ್ಣವನ್ನು ಆಮೇಲೆ ಎಳಿಬೇಕು. ಸೊ ಮೊದಲು ಕರ್ಣವನ್ನು ಬಿಟ್ಟು ಇನ್ನೊಂದು ಬಾಹುವನ್ನು ಕೊಟ್ಟಿರ್ತಾರಲ್ಲ ಅದನ್ನು ಪಾದ ತಗೊಳ್ಬೇಕು. ಸೊ ಈ ಚಿತ್ರದಲ್ಲಿ ಮೊದಲು ಒಂದು 3 ಸೆಂಟಿಮೀಟರ್ ಗೆರೆಯನ್ನು ಹಾಕ್ಕೊಳ್ಬೇಕು. ಇಲ್ಲಿ ಬಿ ಸಿ ಮೊದಲು ಎಳಿಬೇಕಾಗಿರುವಂಥದ್ದು. ಸೊ ಫಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಸೊ ಡ್ರಾ ಬಿ ಸಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಅದೆಷ್ಟು ಕೊಟ್ಟಿರ್ತಾರೆ ಅದು ಕರ್ಣವನ್ನು ಬಿಟ್ಟು ಇನ್ನೊಂದು ಬಾಹು ಕೊಟ್ಟಿರ್ತಾರಲ್ಲ ಅದನ್ನು ರೇಖಾಖಂಡವನ್ನು ಎಳೆದುಕೊಳ್ಬೇಕು. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದ್ರೆ ಬಿಯಲ್ಲಿ ಅವರು ಕೋನಮಾಪಕವನ್ನು ಉಪಯೋಗಿಸಬೇಡಿ ಅಂತ ಕೊಟ್ಟರೆ ಕೋನಮಾಪಕವನ್ನು ಉಪಯೋಗಿಸೋಗಿಲ್ಲ. ನೀವು ಕೈವಾರದಿಂದ 90 ಡಿಗ್ರಿ ರಚಿಸೋದು ಹೇಗೆ ಅಂತ ನಿಮ್ಗೆ ಗೊತ್ತಿದೆ. ಕೈವಾರ ಉಪಯೋಗಿಸ್ಕೊಂಡು 90 ಡಿಗ್ರಿ ಕೋನವನ್ನು ರಚಿಸಬಹುದು. ಅದು ಅವರೇನು ಮೆನ್ಷನ್ ಮಾಡಿಲ್ಲ, ಕೊಟ್ಟಿಲ್ಲ ಲೆಕ್ಕದಲ್ಲಿ ಅಂತ ಹೇಳಿದರೆ ನೇರವಾಗಿ ಕೋನಮಾಪಕದ ಸಹಾಯದಿಂದ. ಸೊ ಸೆಕೆಂಡ್ ಏನು ಮಾಡಬೇಕು ಅಂತ ಹೇಳಿದ್ರೆ ಕನ್ಸ್ಟ್ರಕ್ಟ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ರೈಟ್ ಆ್ಯಂಗಲ್. ಅದರ ಫುಲ್ ಹೆಸರು ಬರೀಬೇಕು ಅಂದರೆ ಕನ್ಸ್ಟ್ರಕ್ಟ್ ಆ್ಯಂಗಲ್ ಸಿ ಬಿ ಪಿ. ಮೊದಲು ನಮಗೆ ಸಿಕ್ಕಿಲ್ಲ, ಈಗ ಸಿ ಬಿ ಪಿ ಅಂಥೇಳಿ 90 ಡಿಗ್ರಿ ಕೋನವನ್ನು ರಚನೆ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಅವ್ರು ಕೊಟ್ಟಿರುವಂಥ ಹೈಪಾಟಿನ್ಯೂಸ್ ಎ ಸಿ ಹೈಪಾಟಿನ್ಯೂಸ್ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಆಲ್ರೆಡಿ ಸಿ ಬಿಂದು ಸಿಕ್ಕಿದೆ ನಮಗೀಗ. ಸೊ ಫಸ್ಟ್ ಬಿ ಸಿ ಹೇಳ್ಕೊಂಡಿದ್ದು, ಆಮೇಲೆ ಬಿ ಕೋನವನ್ನು ರಚನೆ ಮಾಡಿದ್ವಿ. ಸೊ ಈಗ ಸಿ ಬಿಂದು ಇರೋದ್ರಿಂದ ಕೈವಾರದಲ್ಲಿ ಅವ್ರು ಕೊಟ್ಟಿರುವಂಥ ಕರ್ಣದ ಅಳತೆ 5 ಸೆಂಟಿಮೀಟರ್ ಕೈವಾರದಲ್ಲಿ ತಗೊಂಡು ಸಿಯಿಂದ ಬಿ ಪಿಯನ್ನು ಕತ್ತರಿಸಬೇಕು. ಸೊ 3ನೇ ಪಾಯಿಂಟ್ ಕಟ್ ಬಿ ಪಿ ಅಟ್ ಎ. ಸೊ ಟೇಕಿಂಗ್ ಸಿ ಆಸ್ ಸೆಂಟರ್ and CA is equal to 5 ಸೆಂಟಿಮೀಟರ್. ಸೊ ನಿಮ್ಮ ಸ್ವಂತ ವಾಕ್ಯದಲ್ಲಿ ಅದನ್ನು ನೀವು ಹೇಗೆ ಬೇಕಾದ್ರೂ ಬರಿಬೋದು. ಇಲ್ಲ ಸಿಯನ್ನು ಕೇಂದ್ರವಾಗಿಟ್ಕೊಂಡು CA is equal to 5 ಸೆಂಟಿಮೀಟರ್ ಬರೋ ಥರದಲ್ಲಿ ಬಿ ಪಿಯನ್ನು ಕತ್ತರಿಸಬೇಕು. ಸೊ ಆ ಕತ್ತರಿಸಿರುವಂಥ ಬಿಂದು ಎ ಆಗಿರುತ್ತೆ. ಆದ್ದರಿಂದ ಎ ಬಿ ಸಿ ನಮಗೆ ಬೇಕಾಗಿರುವಂಥ ತ್ರಿಭುಜ ಆಗಿರುತ್ತೆ. ಸೊ ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಇಸ್ ದ ರಿಕ್ವೈರ್ಡ್ ಟ್ರಯಾಂಗಲ್ ಅಂತ ಬರೆದಿಟ್ರೆ ಸೊ ರಚನೆ ಮತ್ತು ರಚನೆಯ ಹಂತಗಳು ಆಗುತ್ತೆ. ಸೊ 3 ಮಾರ್ಕ್ಸ್ 4 ಮಾರ್ಕ್ಸಿಗೆ ಇದನ್ನು ಕೇಳಿದರೆ ಬಹಳ ಸುಲಭವಾಗಿ ನೀವು ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳೇ, ಇದರಲ್ಲಿ ಈ ಪಾರ್ಟಲ್ಲಿ ಇಷ್ಟು ರಚನೆಗಳು ಸಾಕು. ಸೊ ಇನ್ನು ಕೆಲವು ರಚನೆಗಳನ್ನು ಮುಂದಿನ ಭಾಗದಲ್ಲಿ ಅಧ್ಯಯನ ಮಾಡೋಣ. ಕೂತ್ಕೊಂಡು ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಈ ಪ್ರಶ್ನೆಗಳನ್ನೆಲ್ಲವನ್ನು ಕೂಡ ರಚಿಸಿ. Construct triangle PQ are given PR is equal to 6.5 centimeter, angle P is equal to 120 degree, PQ is equal to 5.2 centimeter. ಎರಡು ಬಾಹು ಮತ್ತು ಒಂದು ಕೋನವನ್ನು ಕೊಟ್ಟಿದೆ, ಅದರಿಂದ ತ್ರಿಭುಜವನ್ನು ರಚಿಸಿ. ಸೊ ನೆಕ್ಸ್ಟ್ ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ABC given BC is equal to 5.5 centimeter, angle B is equal to 75 degree, and C is equal to 45 degree.
ಒಂದು ಪಾದ ಮತ್ತು ಪಾದ ಕೋನಗಳನ್ನು ಕೊಟ್ಟಿದೆ. ಸೊ ಹೇಗೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಿದೆ, ಕೂತ್ಕೊಂಡು ರಚನೆ ಮಾಡಿ. ಕನ್ಸ್ಟ್ರಕ್ಟ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಇನ್ ವಿಚ್ ಒನ್ ಸೈಡ್ ಈಸ್ 3 cm ಆ್ಯಂಡ್ ಹೈಪಾಟನ್ಯೂಸ್ ಈಸ್ 7.5 cm. ಈಗ ಸ್ವಲ್ಪ ಮೊದಲು ಹೇಳಿದ್ದೀವಲ್ಲ ಆ ರಚನೆಯನ್ನು ಮಾಡಿ. ಕನ್ಸ್ಟ್ರಕ್ಟ್ ರೈಟ್ ಆ್ಯಂಗಲ್ಡ್ ಐಸೋಸೆಲೆಸ್ ಟ್ರಯಾಂಗಲ್. ಸೊ ಇದರಲ್ಲಿ ಎರಡೂ ಬಾಹುಗಳು ಸಮನಾಗಿರಬೇಕು. ಟ್ರಯಾಂಗಲ್ ಇನ್ ವಿಚ್ ಒನ್ ಆಫ್ ಈಕ್ವಲ್ ಸೈಡ್ಸ್ ಈಸ್ 4.8 cm. ರೈಟ್ ಆ್ಯಂಗಲ್ ಐಸೋಸೆಲೆಸ್ ಟ್ರಯಾಂಗಲ್ 90 ಡಿಗ್ರಿನೂ ಇರಬೇಕು, ಸಮದ್ವಿಬಾಹು ತ್ರಿಭುಜನೂ ಆಗಿರಬೇಕು ಅಂತ ಹೇಳಿದರೆ, ಸೊ ನೋ ಡೌಟ್ 4.8 cm ಅಂತ ಹೇಳೋದು ವಿಕರ್ಣ ಅಲ್ಲ, ಇಟ್ ಈಸ್ ನಾಟ್ ಹೈಪಾಟೆನಿಸ್. ಸೊ 4.8 cm ಇಸ್ ದ ಲೆಗ್ಸ್ ಆಫ್ ದ ಟ್ರಯಾಂಗಲ್. ಈಚ್ ಲೆಗ್ ಈಸ್ 4.8 cm. ಸೊ ಆ ಲಂಬಕೋನ ತ್ರಿಭುಜದ ಪ್ರತಿಯೊಂದು ಪಾದ 4.8 cm ಆಗಿರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಲೆಕ್ಕಗಳನ್ನು ಮಾಡಿಸಿ ಹಾಗೂ ರಚನೆ ಹಂತ ನಿಮ್ಮದೇ ಆದಂಥ ವಾಕ್ಯಗಳಲ್ಲಿ ವಿತ್ ಯರ್ ಓನ್ ಸೆಂಟೆನ್ಸಸ್ ಪ್ಲೀಸ್ ರೈಟ್ ದ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ಸ್. ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಈ ಭಾಗವನ್ನು ಇಲ್ಲಿ ಮುಗಿಸೋಣ. ಇನ್ನೊಂದು ಭಾಗದಲ್ಲಿ ಇದರ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಈ ಭಾಗವನ್ನು ಇಲ್ಲಿ ನಿಲ್ಲಿಸ್ತೀನಿ. ಜೈ ಸಾಯಿರಾಮ್.